ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರನ್ ಅಡ್ಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ನ ತಗೊಂಡ್ಬಂದಿದೀವಿ. ಅದೇ ನೀವೆಲ್ಲರೂ ಕೇಳ್ತಾ ಇದ್ದಿದ್ದಂಥದ್ದು, ಬ್ರೀಡಿಂಗ್ ಹೆಂಗೆ ಮಾಡೋದು ಫ್ಲೋರನ್ ಫಿಶ್ ನ ಅಂತ. ಸೊ ತುಂಬಾ ಹಾಬಿಸ್ಟ್ಗೆ ಮತ್ತೆ ತುಂಬಾ ಜನಕ್ಕೆ ಬ್ರೀಡಿಂಗ್ ಹೆಂಗೆ ಮಾಡೋದು ಫ್ಲೋರನ್ ಫಿಶ್ ನ ಅಂತ ತುಂಬಾ ಕುತೂಹಲ ಇರುತ್ತೆ. ಅಂಡ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲರೂ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಬಟ್ ನಮ್ಮ ಕನ್ನಡದಲ್ಲಿ ನಮ್ಮ ಜನಕ್ಕೆ ಸೊ ಒಂದು ಒಳ್ಳೆ ನಾಲೆಡ್ಜ್ ಕೊಡೋಣ, ಬ್ರೀಡಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ. ಸೊ ಬಿಕಾಸ್ ಯಾಕಂದ್ರೆ ತುಂಬಾ ಜನ ಟ್ರೈ ಮಾಡ್ತಾ ಇರ್ತೀರಾ ಬ್ರೀಡಿಂಗ್ ಮಾಡ್ಲಿಕ್ಕೆ, ಬಟ್ ಆದ್ರೆ ತುಂಬಾ ಮಲ್ಟಿಪಲ್ ರೀಸನ್ಸ್ ಇಂದ ಅದು ಫೇಲ್ಯೂರ್ ಆಗ್ತಾನೆ ಇರುತ್ತೆ. ಸೊ ಏನಕ್ಕೆ ಫೇಲ್ ಆಗುತ್ತೆ, ಯಾವ ರೀತಿಯಾಗಿ ನಾವು ಬ್ರೀಡಿಂಗ್ ಮಾಡ್ಬೇಕಾಗುತ್ತೆ, ಪೇರೆಂಟ್ಸ್ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಅಂಡ್ ಸೈಜಸ್ ಏನಿರ್ಬೇಕಾಗುತ್ತೆ, ಮತ್ತೆ ಏಜ್ ಯಾವ ರೀತಿಯಾಗಿರ್ಬೇಕಾಗುತ್ತೆ, ಮತ್ತೆ ಯಾವ ರೀತಿಯಾಗಿ ನಾವು ಬ್ರೀಡಿಂಗ್ ನ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಟ್ಯಾಂಕ್ ಸೈಜ್ ಆಗಿರ್ಬೋದು ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಫುಲ್ಲು ಡೀಟೇಲ್ಡ್ ಆಗಿರುತ್ತೆ ವಿಡಿಯೋ ಓನ್ಲಿ ಬ್ರೀಡಿಂಗ್ ಬಗ್ಗೆ. ಸೊ ಬ್ರೀಡಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಫುಲ್ಲು ನಿಮ್ಗೆ ನಾಲೆಡ್ಜ್ ಬಂದೇ ಬರುತ್ತೆ 100% ಈ ವಿಡಿಯೋ ಎಂಡ್ ತನಕ ನೋಡಿದ್ಮೇಲೆ. ಸೊ ದಯವಿಟ್ಟು ಯಾವುದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಒಳಗಡೆ ಎಂಟ್ರಿ ಆಗೋಣ. ಸೊ ಬ್ರೀಡಿಂಗ್ ಮಾಡಬೇಕು ಅಂತಂದ್ರೆ ಮೇನ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದೇ ಪೇರೆಂಟ್ಸ್. ಸೊ ಪೇರೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಮೇಲ್ ಬೇಕಾಗುತ್ತೆ, ಅದೇ ರೀತಿಯಾಗಿ ಒಂದು ಫೀಮೇಲ್ ಬೇಕಾಗುತ್ತೆ. ಸೊ ಇನ್ ಫೀಮೇಲ್ ಎಲ್ಲಾ ಫೀಮೇಲ್ಸ್ ಕೂಡ ಎಗ್ ಲೇಯಿಂಗ್ ಆಗಿರಲ್ಲ. ಸೊ ಸಮ್ ಫೀಮೇಲ್ಸ್ ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ಅದು ರೆಗ್ಯುಲರ್ ಎಗ್ ಲೇಯಿಂಗ್ ಆಗ್ತಾ ಇರಲ್ಲ. ಸೊ ಫಸ್ಟ್ ನಾವು ಮೇನ್ಲಿ ತಗೊಳ್ಳೋದಾದ್ರೆ ನಾವು ಫೀಮೇಲ್ ನ ಫಸ್ಟ್ ತಗೊಳ್ಳೋಣ, ಯಾವ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಫೀಮೇಲ್ಸ್ ಯೂಶಲಿ ಒಂದು 3 to 4 months ರೇಂಜಿಗೆ ಬಂದಿದ ತಕ್ಷಣ ಆಲ್ಮೋಸ್ಟ್ 2.5 ಇಂಚಲ್ಲೇ ಅದು ಎಗ್ ಲೇಯಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಬಟ್ ಪ್ರಾಪರ್ ಆಗಿ ಅದು ರೆಗ್ಯುಲರ್ ಆಗಿ ಎಗ್ ಲೇಯಿಂಗ್ ಆಗಿರೋದಿಲ್ಲ. ಸೊ ರೆಗ್ಯುಲರ್ ಆಗಿ ಎಗ್ ಲೇಯಿಂಗ್ ಆಗ್ಬೇಕು ಅಂತಂದ್ರೆ ನೀವು ಆ ಫಿಶ್ ನ ಪ್ರಾಪರ್ ಆಗಿ ಸೆಟಲ್ ಮಾಡ್ಬೇಕಾಗುತ್ತೆ. ಅಂಡ್ ಅದೇ ರೀತಿಯಾಗಿ ಅದಕ್ಕೆ ಒಳ್ಳೆ ಪ್ರೋಟೀನ್ ಫುಡ್ಸ್ ನ ಕೊಡ್ಬೇಕಾಗುತ್ತೆ. ಸೊ ಬ್ಲಡ್ ವಾರ್ಮ್ಸ್ ಆಗಿರ್ಬೋದು, ಮೀಲ್ ವಾರ್ಮ್ಸ್ ಆಗಿರ್ಬೋದು, ಮತ್ತೆ ಸೂಪರ್ ವಾರ್ಮ್ಸ್ ಆಗಿರ್ಬೋದು. ಸೊ ಈ ತರ ವಾರ್ಮ್ಸ್ ಗಳನ್ನೆಲ್ಲ ಕೊಡೋದ್ರಿಂದ ಅದ್ರಲ್ಲಿ ಒಳ್ಳೆ ಹೈ ಪ್ರೋಟೀನ್ ಕಂಟೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಹೆಗ್ಲೇ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂಡ್ ರೆಗ್ಯುಲರ್ ಆಗಿ ಹೆಗ್ಲೇ ಮಾಡ್ತಾ ಇರುತ್ತೆ. ಸೊ ಒಂದು ಫೀಮೇಲ್ ಫ್ಲೋರ್ ಅನ್ನ ನೀವು ತಗೊಂಡ್ಬಂದು ಪ್ರಾಪರ್ ಆಗಿ ಅದನ್ನ ಗ್ರೂಮ್ ಮಾಡಿ ಅಂಡ್ ಒಂದೊಳ್ಳೆ ಕಂಡೀಷನ್ ಅಂತ ಮಾಡ್ಬೇಕಾಗುತ್ತೆ. ಸೊ ಆ ಕಂಡೀಷನ್ ಆದ್ಮೇಲೆ ನೀವು ಅದನ್ನ ಬ್ರೀಡಿಂಗ್ ಮಾಡ್ಲಿಕ್ಕೆ ಏನಪ್ಪಾ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಅಪಾರ್ಟ್ ಫ್ರಮ್ ದಟ್ ಮೇಲಿಗೆ ಬರೋದಾಯ್ತು ಅಂತಂದ್ರೆ ನಿಮ್ಗೆ ಮೇಲ್ ಬಂದ್ಬಿಟ್ಟು ಪ್ರಾಪರ್ ಫರ್ಟಿಲಿಟಿ ಅಂತ ಪ್ರಾಪರ್ ಆಗಿ ಫರ್ಟೈಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗಪ್ಪ ಅಂತಂದ್ರೆ ಆಫ್ಟರ್ 8 months ಅಟ್ಲೀಸ್ಟ್ ಆಗಿರಬೇಕು. ಸೊ 8 months ಇಂದ ನೀವು ಪ್ರಾಪರ್ ಆಗಿ ಗ್ರೂಮ್ ಮಾಡಿ, ಪ್ರಾಪರ್ ಆಗಿ ನಾನು ಹೇಳಿದ ತರ ಎಲ್ಲ ಪ್ರೋಟೀನ್ ಕಂಟೆಂಟ್ಸ್ ಎಲ್ಲ ಕೊಟ್ಟು ಪ್ರಾಪರ್ ಆಗಿ ಅದನ್ನ ಹೆಲ್ತಿಯಾಗಿ ನಾರ್ಮಲ್ ಆಗಿ ನೋಡ್ಕೊಂಡ್ರೆ ನಿಮ್ಗೆ ಬ್ರೀಡ್ ಆದ್ಮೇಲೂ ಕೂಡ ಫಿಶಸ್ ತುಂಬಾ ಸ್ಟ್ರೆಸ್ಗೆ ಹೋಗುತ್ತೆ. ಸೊ ಅದೆಲ್ಲಾನು ನಿಮ್ಗೆ ನೋಡ್ಲಿಕ್ಕೆ ಸಿಗಲ್ಲ. ಸೊ ಓಕೆನಾ. ಸೊ ಪ್ರಾಪರ್ ಆಗಿ ಫಿಶ್ ನ ಪ್ರಾಪರ್ ಆಗಿ ನಾವು ಹೆಲ್ತಿಯಾಗಿ ನೋಡ್ಕೋಬೇಕಾಗುತ್ತೆ. ಸೊ ಬ್ರೀಡಿಂಗ್ ಕಾನ್ಸೆಪ್ಟ್ ಮಾಡ್ತಾ ಇರೋದ್ರಿಂದ ಸೊ ಫ್ಲೋರನ್ ಫಿಶ್ಗೆ ಆಫ್ಟರ್ ಬ್ರೀಡಿಂಗ್ ಓವರ್ ಸ್ಟ್ರೆಸ್ಗೆ ಹೋಗ್ಬಿಡುತ್ತೆ. ಸೊ ಅದೆಲ್ಲ ನೀವು ಮೇಂಟೈನ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಫಸ್ಟ್ ಆ ಫಿಶ್ ನ ತುಂಬಾ ಟೇಕ್ ಕೇರ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಒಳ್ಳೆ ಪ್ರೋಟೀನ್ ಫುಡ್ಸ್ ನ ಕೊಡ್ಬೇಕಾಗುತ್ತೆ, ವಾಟರ್ ಚೇಂಜಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ. ಬಿಫೋರ್ ಬ್ರೀಡಿಂಗ್ ಒಂದು ಒಳ್ಳೆ ಕಂಡೀಷನ್ ಮಾಡ್ಬೇಕಾಗುತ್ತೆ ಫಿಶ್ಗೆ ಫಸ್ಟ್ ಆಫ್ ಆಲ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿಪ್ಪ ಅಂತಂದ್ರೆ ಬ್ಲಡ್ ವಾರ್ಮ್ಸು, ಮತ್ತೆ ಮೀಲ್ ವಾರ್ಮ್ಸು, ಮತ್ತೆ ಸೂಪರ್ ವಾರ್ಮ್ಸ್. ಸೊ ಈ ತರ ಫುಡ್ಸ್ ಎಲ್ಲ ಕೊಡೋದ್ರಿಂದ ನಿಮ್ಗೆ ಫಿಶ್ಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಫಿಶ್ ಕೂಡ ಒಳ್ಳೆ ಸ್ಟ್ರೆಂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಫೀಮೇಲ್ ನ ಯಾವ ರೀತಿಯಾಗಿ ನೀವು ಐಡೆಂಟಿಫೈ ಮಾಡೋದು ಅಂತಂದ್ರೆ ಫೀಮೇಲ್ಗೆ ನೀವು ಅನ್ಕೊಂಡಿರೋ ತರ ಹೆಡ್ಡೇ ಇರಲ್ಲ, ಅದೆಲ್ಲ ಫೀಮೇಲ್ಸ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಮೋಸ್ಟ್ ಆಫ್ ದ ಫೀಮೇಲ್ಸ್ಗೆ ತುಂಬಾ ಹ್ಯೂಜ್ ಹೆಡ್ ಇರೋಂಥದ್ದು ನೋಡಿದೀವಿ. ಬಟ್ ಆಲ್ಮೋಸ್ಟ್ 70% ಫೀಮೇಲ್ಸ್ಗೆ ಅಷ್ಟೊಂದು ದೊಡ್ಡ ಹೆಡ್ ಇರಲ್ಲ. ಬಟ್ ಸಮ್ಟೈಮ್ಸ್ ಯಾವ್ಯಾವ ಫಿಶ್ಗೆ ಯಾವ್ಯಾವ ಫೀಮೇಲ್ಸ್ಗೆ ಅಷ್ಟು ದೊಡ್ಡ ಹೆಡ್ ಇರುತ್ತೆ. ಸೊ ಅಂತ ಫಿಶಸ್ ಎಲ್ಲ ರಿಸಲ್ಟು ತುಂಬಾ ಸೂಪರ್ ಆಗಿ ಬರುತ್ತೆ. ಆಲ್ಮೋಸ್ಟ್ 80 to 95% ಫ್ರೈಸ್ಗೆ, ಬೇಬೀಸ್ಗೆ ಎಲ್ಲದಕ್ಕೂ ಒಳ್ಳೆ ಪೊಟೆನ್ಷಿಯಲ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಅದೇ ರೀತಿಯಾಗಿ ಫೀಮೇಲ್ಗೆ ಅಪ್ಪರ್ ಫಿನ್ನೇಜ್ ಇರುತ್ತೆ ಅಲ್ವಾ, ನಾನು ಪಕ್ಕದಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದೀನಿ ನೋಡಿ. ಅಪ್ಪರ್ ಫಿನ್ನೇಜ್ ಇರುತ್ತೆ ಅಲ್ವಾ, ಆ ಅಪ್ಪರ್ ಫಿನ್ನೇಜ್ ಅಲ್ಲಿ ಮೇಲ್ಗಡೆ ಒಂದು ಬ್ಲಾಕ್ ಕಲರ್ ಡಾಟ್ ಇರುತ್ತೆ. ಸೊ ಅದು ನಿಮ್ಗೆ ತುಂಬಾ ಒಂದು ಸೈನ್ ತೋರಿಸುವಂಥದ್ದು ಅದು ಫೀಮೇಲ್ ಅಂತ. ಅಪಾರ್ಟ್ ಫ್ರಮ್ ದಟ್ ಮಿಡಲ್ ಅಲ್ಲಿ ನಿಮ್ಗೆ ಏನಪ್ಪಾ ಕೆಳಗಡೆ ನಿಮ್ಗೆ ವಿಂಟಲ್ ನೋಡೋದಾಯ್ತು ಅಂದ್ರೆ ವಿ ಶೇಪ್ ಅಲ್ಲಿ ಇರುತ್ತೆ, ಮೇಲ್ಗೆ ಬಂದ್ಬಿಟ್ಟು ನಿಮ್ಗೆ ಐ ಶೇಪ್ ಅಲ್ಲಿ ಬರುತ್ತೆ. ಸೊ ವಿ ಶೇಪ್ ಅಲ್ಲಿ ಇರೋದ್ರಿಂದ ನೀವು ಫೀಮೇಲ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಸ್ಟಿಲ್ ಅದು ಬ್ರೀಡಿಂಗ್ ಗೆ ಸೂಟಬಲ್ ಅಂತ ಯಾವಾಗ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಅದು ಯಾವಾಗ ಟ್ಯೂಬ್ ವಿಂಟ್ ಅಂತ ಕರಿತೀವಲ್ವಾ, ಸೊ ಅದನ್ನ ಡೌನ್ ಮಾಡುತ್ತೆ. ಸೊ ಡೌನ್ ಮಾಡಿ ಎಗ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ.
ಸೊ ಬಿಫೋರ್ ಏನಪ್ಪ ಬ್ರೀಡಿಂಗ್ ಮಾಡಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದು ಪ್ರಾಪರ್ ಆಗಿ ಎಗ್ ಲೇಯಿಂಗ್ ಕಂಡೀಷನ್ ಅಲ್ಲಿ ಇದೆಯಾ, ಸೊ ರೆಗ್ಯುಲರ್ ಆಗಿ ಎಗ್ ಲೇಯಿಂಗ್ ಮಾಡ್ತಾ ಇದೆಯಾ, ಅಥವಾ ಯಾವಾಗೋ ಒಂದ್ಸಲ ಎಗ್ ಲೇಯಿಂಗ್ ಮಾಡ್ತಾ ಇದೆಯಾ. ಸೊ ಯಾವಾಗೋ ಒಂದ್ಸಲ ಎಗ್ ಲೇಯಿಂಗ್ ಮಾಡ್ತಾ ಇದ್ರೆ ಅದು ಅಷ್ಟೊಂದು ಹೆಲ್ತಿ ಎಗ್ಸ್ ಆಗಿರಲ್ಲ. ಸೊ ರೆಗ್ಯುಲರ್ ಆಗಿ ಎಗ್ ಲೇಯಿಂಗ್ ಇರಬೇಕು. ಸಮ್ ಫಿಶಸ್ ವೀಕ್ಲಿ ಒನ್ಸ್ ಮಾಡುತ್ತೆ, ಮಂತ್ಲಿ ಒನ್ಸ್ ಮಾಡುತ್ತೆ, 20 days, 22 days, 25 days ಈ ತರ ಸೈಮೆಂಟೇನಿಯಸ್ ಆಗಿ ಯಾವಾಗ ಬೇಕೋ ಮಂತ್ಲಿ ಒನ್ಸ್, ವೀಕ್ಲಿ ಒನ್ಸ್ ಈ ತರ ಮಾಡ್ತಾ ಇರುತ್ತೆ. ಬಟ್ ರೆಗ್ಯುಲರ್ ಎಗ್ ಲೇಯಿಂಗ್ ಆಗಿರ್ಬೇಕು. ಸೊ ಅಂತ ಎಗ್ಸ್ ತುಂಬಾ ಹೆಲ್ತಿ ಆಗಿರುತ್ತೆ. ಓಕೆನಾ. ಸೊ ಯಾವಾಗ ವಿಂಟ್ ಡೌನ್ ಮಾಡುತ್ತೋ ಫಿಶ್ ಅಂಡ್ ಎಗ್ ಲೇಯಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ, ವಿತೌಟ್ ಮೇಲ್ ಕೂಡ ಅದು ಎಗ್ ಲೇಯಿಂಗ್ ಮಾಡುತ್ತೆ. ಫಿಮೇಲ್ಸ್ ಅದಕ್ಕೆ ಮೇಲ್ ಇರ್ಲೇಬೇಕು ಎಗ್ ಲೇಯಿಂಗ್ ಮಾಡ್ಲಿಕ್ಕೆ ಅಂತ ಏನು ರೂಲ್ಸ್ ಇಲ್ಲ. ಓಕೆನಾ. ಸೊ ಯಾವಾಗ ಎಗ್ ಲೇಯಿಂಗ್ ಮಾಡುತ್ತೋ ನೀವು ಅವಾಗ ಕನ್ಫರ್ಮ್ ಆಗ್ಬೇಕು. ಸೊ ರೆಗ್ಯುಲರ್ ಆಗಿ ಎಗ್ ಲೇಯಿಂಗ್ ಇದ್ದೆ ಅದನ್ನ ಅಂತ ಫಿಮೇಲ್ಸ್ ನ ನಾವು ಯೂಸ್ ಮಾಡ್ಬೋದು ಬ್ರೀಡಿಂಗ್ಗೆ ಅಂತ ನೀವು ಅದನ್ನ ಪಿಕ್ ಮಾಡ್ಕೊಬಹುದು. ಅಂಡ್ 1 or 2 ಎಗ್ಸ್ ನ ನೀವು ಸ್ಕಿಪ್ ಮಾಡ್ಬೇಕಾಗುತ್ತೆ. ಸೊ ಆಫ್ಟರ್ ಆಗಿ ನಿಮ್ಗೆ ಫ್ರೆಶ್ ಎಗ್ಸ್ ಬರುತ್ತೆ. ಸೊ ಯಾವಾಗ ನಾವು ಬ್ರೀಡಿಂಗ್ಗೆ ಅಂತ ನಾವು ಸ್ಟಾರ್ಟ್ ಮಾಡ್ತೀವೋ ಸೊ ಅವಾಗ ಪ್ರಾಪರ್ ಸೆಟಪ್ ಬೇಕಾಗುತ್ತೆ. ಮೇಲ್ಸ್ ಕೂಡ ಅಷ್ಟೇನೆ, ಎಲ್ಲಾ ಮೇಲ್ಸ್ ಕೂಡ ಫರ್ಟೈಲ್ ಆಗಲ್ಲ. ಸಮ್ ಮೇಲ್ಸ್ ಫರ್ಟೈಲ್ ಆಗುತ್ತೆ, ಸಮ್ ಮೇಲ್ಸ್ 50% ಫರ್ಟೈಲ್ ಮಾಡುತ್ತೆ, ಸಮ್ ಮೇಲ್ಸ್ 10% ಫರ್ಟೈಲ್ ಮಾಡುತ್ತೆ, ಸಮ್ ಮೇಲ್ಸ್ 100% ಕೂಡ ಫರ್ಟೈಲ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಪೆಂಡ್ಸ್ ಆನ್ ಮೇಲ್ಸ್. ಓಕೆನಾ. ಮೇಲ್ಸು ಅಷ್ಟೇನೆ, ಫಿಮೇಲ್ಸು ಅಷ್ಟೇನೆ. ಎರಡು ಪ್ರಾಪರ್ ಆಗಿ ಹೆಲ್ತಿ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಪ್ರತಿಯೊಂದು ಎಗ್ಸ್ ಕೂಡ ಆಚ್ ಔಟ್ ಆಗುತ್ತೆ. ಪ್ರತಿಯೊಂದು ಎಗ್ಸ್ ಇಂದ ಕೂಡ ನೀವು ಪ್ರೈಸ್ ನ ತಗೋಬಹುದಾಗುತ್ತೆ. ಓಕೆನಾ. ಸೊ ಇದಿಷ್ಟು ಮೇಲ್ಸ್ ಮತ್ತೆ ಫಿಮೇಲ್ಸ್ಗೆ ಬೇಕಾಗಿರುವಂತ ಕ್ವಾಲಿಟೀಸ್. ಮೇಲ್ಸ್ಗೆ ಒಂದು ಒಳ್ಳೆ ನಾರ್ಮಲ್ ಹೆಡ್ ಇದ್ರು ಸಾಕು, ಏನು ಅಷ್ಟೊಂದು ಹ್ಯೂಜ್ ಹೆಡ್ ಬೇಕು ಅಂತ ಏನಿಲ್ಲ. ಫಿಮೇಲು ಅಷ್ಟೇನೆ, ಹೆಡ್ ಇತ್ತು ಅಂತಂದ್ರೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಮೇಲ್ಗೆ ಹ್ಯೂಜ್ ಹೆಡ್ ಇತ್ತು ಅಂದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಮೇಲ್ಸ್ಗೂ ಕೂಡ ನಿಮ್ಗೆ ಹೆಡ್ ಬರಲ್ಲ ಸಮಟೈಮ್ಸ್ ಬಿಕಾಸ್ ಆಫ್ ಅದೇ ರೀಸನ್. ಯಾವಾಗ ಪೇರೆಂಟ್ಸ್ ಪ್ರಾಪರ್ ಆಗಿರ್ತಾರೋ ಡೆಫಿನೆಟ್ಲಿ ನಿಮ್ಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆನಾ. ಸೊ ಇವಾಗ ಟ್ಯಾಂಕ್ ಸೆಟಪ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಇವಾಗ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತಾ ಇರೋದು 3 feet ಟ್ಯಾಂಕು. ಸೊ ಆ ಟ್ಯಾಂಕ್ ಬಗ್ಗೆ ನೋಡೋಣ ಬನ್ನಿ. ಸೊ ನಾವು ಟ್ಯಾಂಕ್ ಸೆಟಪ್ ನೋಡೋದಾದ್ರೆ ಇದಕ್ಕೆ ರಿಕ್ವೈರ್ಮೆಂಟ್ ಇರುವಂತದ್ದು 2.5 to 3 feet ಲೆಂತ್ ಇರಬೇಕಾಗುತ್ತೆ. ಸೊ ಏನು ಇದು ಲೆಂತ್ ನೋಡ್ತಾ ಇದ್ದೀರಲ್ಲ ಈ ಲೆಂತ್. ಸೊ ವಿಡ್ತ್ ನೋಡೋದಾದ್ರೆ ನಿಮ್ಗೆ 1 feet ಇದ್ರೆ ಸಾಕು. ಸೊ 1 feet ವಿಡ್ತ್ ಬೇಕಾಗುತ್ತೆ. ಹೈಟ್ ಬಂದ್ಬಿಟ್ಟು 1.5 feet ಬೇಕು. ಹೈಟ್ ಇದೇನು ನೋಡ್ತಾ ಇದ್ದೀರಾ ಈ ಡೈಮೆನ್ಷನ್. ಸೊ ಈ ಡೈಮೆನ್ಷನ್ ನಿಮ್ಗೆ 1.5 feet ಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್, ಸೊ ಇವಾಗ ನಾವು ಸಡನ್ ಆಗಿ ನಾವು ಫ್ಲೋರನ್ ಬಂದ್ಬಿಟ್ಟು ತುಂಬಾ ಟೆರಿಟೋರಿಯಲ್ ಫಿಶ್, ಅದು ಟೆರಿಟರಿ ಒಳಗಡೆ ಯಾವ್ದನ್ನು ಬಿಡಿಸ್ಕೊಳ್ಳಲ್ಲ. ಸೇಮ್ ಥಿಂಗ್ ಫಾರ್ ಫಿಮೇಲ್ ಆಲ್ಸೋ. ತುಂಬಾ ಕಸ್ಟಮರ್ಸ್ ಕೇಳ್ತಾ ಇರ್ತಾರೆ ಮೇಲ್ ಫಿಮೇಲ್ ಒಟ್ಟಿಗೆ ಸಾಕ್ಬೋದಾ ಅಂತ. ಸೊ ಡೆಫಿನೆಟ್ಲಿ ಆಗಲ್ಲ. ಯಾವಾಗ ಬ್ರೀಡಿಂಗ್ ಟೈಮ್ ಇರುತ್ತೋ ಆ ಟೈಮಲ್ಲಿ ಮಾತ್ರ ಅದು ಏನಪ್ಪ ಪೇರಿಂಗ್ ಅಂತ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಅದು ಪೇರ್ ಆಗಿ ಎಗ್ಲೇ ಆಗುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ. ಸೊ ಇವಾಗ ಬಿಫೋರ್ ದಿಸ್ ಎಲ್ಲ ನಾವು ನೋಡಿ ಸೆಟಪ್ ಈ ತರ ಮಾಡಿದೀವಲ್ವಾ. ಸೊ ಇದೇ ತರನೇ ನಿಮ್ದು ಸೆಟಪ್ ಆಗಿರ್ಬೇಕು. ಆಲ್ಮೋಸ್ಟ್ 70 to 80% ನೀವು ಮೇಲ್ಗೆ ಕೊಡ್ಬೇಕಾಗುತ್ತೆ. ಸೊ ಓನ್ಲಿ 20 to 25% ಮಾತ್ರ ಫಿಮೇಲ್ ಕೊಡ್ಬೇಕಾಗುತ್ತೆ. ಓಕೆನಾ. ಸೊ ಯಾವಾಗ ನಾವು ಪೇರಿಂಗ್ ಅಂತ ಬಂದಾಗ ನಾವು ಸಡನ್ ಆಗಿ ಮೇಲು ಫಿಮೇಲ್ ನ ಒಟ್ಟಿಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ಯಾವಾಗ ನಾವು ಈ ತರ ಫಸ್ಟ್ ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಒಂದು ಪಾರ್ಟಿಷನ್ ಹಾಕಿ ಸಪರೇಟ್ ಆಗಿ ಫಿಮೇಲ್ ನ ಬಿಡ್ಬೇಕಾಗುತ್ತೆ. ಆ ಫಿಮೇಲ್ ಇರೋಂಥ ಜಾಗಕ್ಕೆ ನಾವು ಒಂದು ಕ್ಲೇ ಪಾಟ್ ನ ಇಕ್ಕಿದೀವಿ, ಕಾಣಿಸ್ತಾ ಇದೆಯಾ. ಸೊ ಇದು ಕ್ಲೇ ಪಾಟ್. ಸೊ ಈ ಕ್ಲೇ ಪಾಟ್ ಮೇಲೆನೆ ಯೂಶಲಿ ಎಗ್ಲೇ ಮಾಡುತ್ತೆ. ಸೊ ಇಲ್ಲ ಅಂತಂದ್ರೆ ಸಮ್ ಪೀಪಲ್ಸ್ ಟೈಲ್ಸ್ ಯೂಸ್ ಮಾಡ್ತಾರೆ, ಅಂದ್ರೆ ಬ್ಯಾಕ್ ಸೈಡ್ ಆಫ್ ಟೈಲ್ಸ್. ಸೊ ಅದು ಸ್ವಲ್ಪ ರಫ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇದೇ ತರನೇ ಇರುತ್ತೆ ಅದು ಮೆಟೀರಿಯಲ್. ಸೊ ಆ ರೀಸನ್ಗೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಸೊ ಯಾವಾಗ ನಾವು ಫಸ್ಟ್ ನಾವು ಈ ತರ ಪ್ಲಾನ್ ಮಾಡ್ತೀವಿ, ಈ ತರ ಒಂದು ಮೇಲ್ನ ಈ ಕಡೆ ಬಿಡ್ತೀವಿ ದೊಡ್ಡ ಸ್ಪೇಸ್ ಅಲ್ಲಿ, ಒಂದು ಫಿಮೇಲ್ ನ ಈ ಕಡೆ ಬಿಡ್ತೀವಿ. ಮೇಲಿರೋ ಜಾಗದಲ್ಲಿ ಒಂದು ಸ್ಪಾಂಜ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಒಂದು ಸಿಂಗಲ್ ಹೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನಮ್ದು ಬಾಟಮ್ ಅಲ್ಲೆಲ್ಲ ಸ್ಪೇಸ್ ಇರೋದ್ರಿಂದ ಸೇಮ್ ಟೆಂಪರೇಚರ್ ಕೂಡ ಈ ಕಡೆ ವಾಟರ್ಗೂ ರೀಚ್ ಆಗುತ್ತೆ. ಸೊ ಇಲ್ಲಿ ಒಂದು ಏರ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಫಿಮೇಲ್ ಪ್ಲೇಸ್ಗೆ. ಓಕೆನಾ. ಸೊ ಇವಾಗ ಏನ್ ಮಾಡ್ತೀವಿ ಏನಪ್ಪ ಅಂತಂದ್ರೆ ಒಂದು 10 days ತನಕ ನಾವು ಫಿಮೇಲು ಮೇಲ್ನ ಇದು ವಿಸಿಬಲ್ ಇರಬೇಕು. ಗ್ಲಾಸ್ ಪಾರ್ಟಿಷನ್ ಗ್ಲಾಸ್ ಏನಿದೆಯೋ ಇದು ನಮ್ದು ವಿಸಿಬಲ್ ಇಲ್ಲ. ಸೊ ನೀವು ವಿಸಿಬಲ್ ಇರುವಂತದನ್ನ ಯೂಸ್ ಮಾಡಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಮೇಲು ಫಿಮೇಲು ನೋಡ್ಕೊಂತಾ ಇರುತ್ತೆ. ಅಂಡ್ ಕ್ಲೇ ಪಾಟ್ ನ ನೀವು ಆದಷ್ಟು ಈ ಪಾರ್ಟಿಷನ್ ನಿಯರ್ ಬೈ ಇಡೋದ್ರಿಂದ ಅದು ರಿಯಾಕ್ಟ್ ಮಾಡ್ತಾ ಇರುತ್ತೆ ಫಿಮೇಲು. ಸೊ ಅವಾಗ ಮೇಲು ಕೂಡ ಅದಕ್ಕೆ ರಿಯಾಕ್ಟ್ ಆಗಿ ಆಲ್ಮೋಸ್ಟ್ ಪೇರಿಂಗ್ ಆಗೋ ಚಾನ್ಸಸ್ ತುಂಬಾ ಫಾಸ್ಟ್ ಆಗಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಯಾವಾಗ ಫಿಮೇಲ್ ಬಂದ್ಬಿಟ್ಟು ವಿಂಟ್ ನ ಡೌನ್ ಮಾಡುತ್ತೋ, ಟ್ಯೂಬ್ ಅಂತ ಇರುತ್ತೆ. ಸೊ ಅದು ಡೌನ್ ಮಾಡುತ್ತೋ ಅವಾಗ ಏನ್ ಮಾಡ್ಬೇಕು. ಸೊ ಇಮಿಡಿಯೇಟ್ ಆಗಿ ಟ್ಯೂಬ್ ಡೌನ್ ಮಾಡಿದ ತಕ್ಷಣ ಅದು ಎಗ್ಲೇ ಮಾಡ್ಬಿಡಲ್ಲ. ಓಕೆನಾ. ಟೇಕ್ಸ್ ಟೈಮ್. ಸಮ್ ಫಿಶಸ್ ಬೇಗ ಎಗ್ಲೇ ಮಾಡುತ್ತೆ, ಸಮ್ ಫಿಶಸ್ ಸೆಟಲ್ಡ್ ಆಗಿ ಅದಕ್ಕೆ ಸೆಕ್ಯೂರ್ಡ್ ಫೀಲ್ ಆಗೋ ತನಕ ಎಗ್ಲೇ ಮಾಡಲ್ಲ. ಸೊ ಯಾವಾಗ ಅದು ವಿಂಟ್ ಡೌನ್ ಮಾಡುತ್ತೋ ಇಮಿಡಿಯೇಟ್ ಆಗಿ ನೀವು ಈ ಪಾರ್ಟಿಷನ್ ಗ್ಲಾಸ್ ನ ರಿಮೂವ್ ಮಾಡಬೇಕಾಗುತ್ತೆ.
ರಿಮೂವ್ ಮಾಡಿದ ತಕ್ಷಣ ಒಂದೊಂದು ಮೇಲ್ಸ್ ಬಂದ್ಬಿಟ್ಟು ಸ್ವಲ್ಪ ಅಗ್ರೆಸಿವ್ ಇರುತ್ತೆ, ಅಥವಾ ಫೀಮೇಲ್ ಕೂಡ ಅಗ್ರೆಸಿವ್ ಇರುತ್ತೆ ಎಗ್ ಲೇ ಮಾಡ್ತಾ ಇರೋದ್ರಿಂದ. ಸೊ ಫೀಮೇಲ್ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದ್ರೆ ವರ್ಟಿಕಲ್ ಸ್ಟ್ರೈಪ್ಸ್ ಬಂದ್ಬಿಡುತ್ತೆ ಎಗ್ ಲೇಯಿಂಗ್ ಟೈಮಲ್ಲಿ. ಸೊ ಅದೇ ರೀತಿಯಾಗಿ ಮೇಲು ಕೂಡ ಅಷ್ಟೇ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ, ತುಂಬಾ ವೈಬ್ರೆಂಟ್ ಆಗಿ ಅದು ಇದು ಮಾಡ್ತಾ ಇರುತ್ತೆ. ಸೊ ಯಾವಾಗ ಅದು ಟ್ಯೂಬ್ ಡೌನ್ ಮಾಡುತ್ತೋ ಇಮಿಡಿಯೇಟ್ ಆಗಿ ನೀವು ಪಾರ್ಟಿಷನ್ ಗ್ಲಾಸ್ನ ತೆಗಿಬೇಕಾಗುತ್ತೆ. ಸೊ ತೆಗೆದು ಅದು ಪೇರಿಂಗ್ ಮಾಡೋದಕ್ಕೆ 1-2 ಸಲ ಫೈಟ್ ಮಾಡೋ ಚಾನ್ಸಸ್ ಇರುತ್ತೆ. ಒಂದೊಂದು ಫಿಶು ಬೇಗ ಅಡ್ಜಸ್ಟ್ ಆಗಿ ಸೆಟ್ಲ್ ಆಗ್ಬಿಡುತ್ತೆ, ಪೇರ್ ಆಗ್ಬಿಡುತ್ತೆ. ಸೊ 1-2 ಸಲ ಫೈಟ್ ಆಗ್ತದೆ ಅಂತಂದಾಗ ತುಂಬಾ ಡ್ಯಾಮೇಜ್ ಆಗ್ಲಿಕ್ಕೆ ಬಿಡಬೇಡಿ. ಸೊ ತಿರ್ಗಾ ಇಮಿಡಿಯೇಟ್ ಆಗಿ ಪಾರ್ಟಿಷನ್ ಹಾಕಿ ಸಪ್ರೇಟ್ ಮಾಡಿಬಿಡಿ. ಸೊ ಮಲ್ಟಿಪಲ್ ಟೈಮ್ಸ್ ನೀವು ಈ ತರ ಮಾಡ್ತಾ ಇದ್ದು ಅದು ಸ್ವಲ್ಪ ದಿವಸ 1-2-3 ಟೈಮ್ಸ್ ಆದ್ಮೇಲೆ ಡೆಫಿನೆಟ್ಲಿ ಅದು ಪ್ರಾಪರ್ ಆಗಿ ಸೆಟಲ್ಡ್ ಆಗಿ ಪೇರಿಂಗ್ ಆಗ್ಬಿಡುತ್ತೆ ಎರಡು ಕೂಡ. ಸೊ ಪೇರಿಂಗ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಫೀಮೇಲ್ ಬಂದ್ಬಿಟ್ಟು ಇದರಲ್ಲಿ ಎಗ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಎಗ್ಲೇಯಿಂಗ್ ಮಾಡೋ ಪ್ರೋಸೆಸ್ ಏನಿರುತ್ತೆ ಗೊತ್ತಾ? ಸೊ ಎಗ್ಲೇಯಿಂಗ್ ಮಾಡ್ತಾನೆ ಇಮಿಡಿಯೇಟ್ ಆಗಿ ಮೇಲ್ ಬಂದ್ಬಿಟ್ಟು ಅದ್ರ ಮೇಲೆ ಸ್ವೈಪ್ ಮಾಡಿ ಫರ್ಟೈಲ್ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಸೊ ಮ್ಯಾಕ್ಸಿಮಮ್ ಇದು ಬಂದ್ಬಿಟ್ಟು 12 ಅವರ್ಸ್ 8 ಅವರ್ಸ್ ಟು 12 ಅವರ್ಸ್ ಅಲ್ಲಿ ಇದು ಪ್ರೋಸೆಸ್ ಮುಗ್ದೋಗುತ್ತೆ. ಸೊ ಇಮಿಡಿಯೇಟ್ ಆಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಫಿಶಸ್ ಕೂಡ ಒಂದೇ ರೀತಿಯಾಗಿರಲ್ಲ. ಒಂದೊಂದು ಫಿಮೇಲು ಮೇಲ್ ಬಂದ್ಬಿಟ್ಟು ತುಂಬಾ ಕೇರಿಂಗ್ ಆಗಿರುತ್ತೆ, ಅದು ಎಗ್ಸ್ ನ ತುಂಬಾ ಕೇರ್ ಮಾಡುತ್ತೆ. ಓಕೆನಾ? ಸೊ ಅದಕ್ಕೆ ಯಾವಾಗ ನಾವ್ ಏನಕ್ಕೆ ಅದು ಸಪರೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ಅಂದ್ರೆ, ಸೆಕ್ಯೂರ್ಡ್ ಇಲ್ಲ ಅಂತ ಅನ್ಸೆಕ್ಯೂರ್ಡ್ ಏನಾದ್ರು ಫೀಲ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಆ ಎಗ್ಸ್ ನೆಲ್ಲ ತಿನ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಚಾನ್ಸಸ್. ಸೊ ಆ ರೀಸನ್ಗೋಸ್ಕರ ನಾವೇನ್ ಹೇಳ್ತೀವಿ ಅಂತಂದ್ರೆ ಮೇಲು ಫಿಮೇಲ್ ನ ಎರಡೂ ಸಪರೇಟ್ ಮಾಡ್ಬಿಡಿ. ಸಪರೇಟ್ ಮಾಡಿ ಸಪರೇಟ್ ಪಾರ್ಟಿಷನ್ ಅಲ್ಲಿ ಇಕ್ಕಿ ಈ ಏನ್ ಕ್ಲೇ ಪಾಟ್ ಕಾಣಿಸ್ತಾ ಇದೆಯೋ, ಸೊ ಇಲ್ಲಿ ಏನ್ ಕ್ಲೇ ಪಾಟ್ ಕಾಣಿಸ್ತಾ ಇದೆಯೋ ಈ ಕ್ಲೇ ಪಾಟ್ ಅಲ್ಲಿ ಎಗ್ಸ್ ಏನ್ ನಿಮ್ಗೆ ಲೋಡ್ ಆಗಿರುತ್ತೆ ಗೊತ್ತಾ? ಸೊ ಈ ಲೋಡ್ ಆಗಿರುವಂತ ಎಗ್ಸ್ ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಏನು ಏರ್ ಸ್ಟೋನ್ ನಾವು ಹಾಕಿದೀವಿ ಗೊತ್ತಾ? ಸೊ ಈ ಏರ್ ಸ್ಟೋನ್ಗೆ ಈ ರೀತಿಯಾಗಿ ನೀವು ಇಡಬೇಕಾಗುತ್ತೆ. ಸೊ ಈಗ ನಿಮ್ಗೆ ಪ್ರಾಪರ್ ಆಗಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಯಾವಾಗ ನಾವು ಎಗ್ ಲೇಯಿಂಗ್ ಕಂಪ್ಲೀಟ್ ಆದ್ಮೇಲೆ ನೋಡಿ ಸ್ಟೋನ್ ನ ನಾವು ಈ ರೀತಿಯಾಗಿ ಕೆಳಗಡೆ ಕೊಟ್ಟಿದೀವಿ ಅಂಡ್ ಕ್ಲೇ ಪಾಟ್ ನ ನಾವು ಈ ರೀತಿಯಾಗಿ ನಿಲ್ಸಿದೀವಿ ಆಕ್ಚುಲಿ. ಸೊ ನೋಡಿ ಇವಾಗ ನೀಟಾಗಿ ಅಲ್ಲಿ ಎಗ್ಸ್ ಇರುತ್ತೆ ಗೊತ್ತಾ? ಸೊ ಯಾವಾಗ ವೇಸ್ಟ್ ಎಗ್ಸ್ ಇರುತ್ತೋ ಸೊ ಅದೆಲ್ಲ ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಯಾವ್ದ್ಯಾವ್ದು ಈಗ ವೇಸ್ಟ್ ಎಗ್ಸ್ ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಅಂತಂದ್ರೆ ನಿಮ್ಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ತೋರಿಸ್ತಾ ಇದೀನಿ ನೋಡಿ. ಸೊ ಅದು ಬಂದ್ಬಿಟ್ಟು ಏನಾಗಿರುತ್ತೆ ಅಂದ್ರೆ ವೈಟ್ ಕಲರ್ ಆಗಿ ಕಾಣಿಸ್ತಾ ಇದೆ ಗೊತ್ತಾ? ಸೊ ಅದೆಲ್ಲ ಏನಾಗುತ್ತೆ ಅಂದ್ರೆ ಫಂಗಸ್ ಆಗ್ಬಿಡುತ್ತೆ. ಸೊ ಫಂಗಸ್ ಆಗಿ ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ ಇವಾಗ? ಸೊ ಆ ಬ್ಲ್ಯಾಕ್ ಕಲರ್ ಅಲ್ಲಿ ಇರುವಂತ ಎಗ್ಸ್ ಅಥವಾ ಬ್ರೌನ್ ಆರ್ ಬ್ಲ್ಯಾಕ್ ಕಲರ್ ಇರುವಂತ ಎಗ್ಸ್ ಬಂದ್ಬಿಟ್ಟು ಫರ್ಟೈಲ್ ಆಗಿರುವಂತ ಎಗ್ಸ್. ಯಾವ್ದು ವೈಟ್ ಕಲರ್ ಇದೆಯೋ ಅದೆಲ್ಲ ಅನ್ಫರ್ಟೈಲ್ ಎಗ್ಸ್. ಅನ್ಫರ್ಟೈಲ್ ಎಗ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಅದು ಹೆಲ್ತಿ ಇಲ್ದಿರೋದ್ರಿಂದ ಫಂಗಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಫಂಗಸ್ ಆಗಿ ಏನಾಗುತ್ತೆ ಅಂತಂದ್ರೆ ಹೆಲ್ತಿ ಇರುವಂತ ಎಗ್ಸ್ ಕೂಡ ಫರ್ಟೈಲ್ ಆಗ್ಬೇಕಾಗಿರುವಂತ ಎಗ್ಸ್ನು ಕೂಡ ಅದು ಹಾಳು ಮಾಡ್ಬಿಡುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಸ್ಟೋನ್ಸ್ ಹಾಕಿರೋದ್ರಿಂದ ಯಾವ್ದು ಫರ್ಟೈಲ್ ಆಗಿರುತ್ತೋ ಅದೆಲ್ಲ ಹ್ಯಾಚ್ ಔಟ್ ಆಗ್ಬಿಟ್ಟು ಎಲ್ಲ ಬಾಟಮ್ ಬಂದು ಬಿದ್ಬಿಡುತ್ತೆ. ಫ್ರೈಸ್ ಚಿಕ್ಕ ಫ್ರೈಸು, ತುಂಬಾ ಚಿಕ್ಕ ಫ್ರೈಸು. ಓಕೆನಾ? ಸೊ ಆ ಫ್ರೈಸ್ ಎಲ್ಲ ಕೆಳಗಡೆ ಬಾಟಮ್ ಬಂದು ಬೀಳುತ್ತೆ. ಸೊ ಯಾವ್ದು ಅನ್ಫರ್ಟೈಲ್ ಆಗಿರಲ್ವೋ ಅದೆಲ್ಲ ಕ್ಲೇ ಪಾಟ್ ಅಲ್ಲೇ ಇರುತ್ತೆ. ಇನ್ ಕೇಸ್ ನಿಮ್ಗೆ ಅನ್ಸೆಕ್ಯೂರ್ಡ್ ಫೀಲ್ ಆಯ್ತು, ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತಂದ್ರೆ ನಿಮ್ಗೆ ಏನಪ್ಪಾ ನೀವು ಅವಾಗ ಏನ್ ಮಾಡ್ಬೋದು ಅಂದ್ರೆ ಜಸ್ಟ್ ವೈಟ್ ಏನು ಫಂಗಸ್ ಆಗಿರುವಂತ ಎಗ್ಸ್ ಇರುತ್ತೋ ಸೊ ಅದನ್ನೆಲ್ಲ ರಿಮೂವ್ ಮಾಡ್ಬೋದು. ಬಿಫೋರ್ ದಟ್ ನೀವು ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗ್ತಿರೋದ್ರಿಂದ ಸ್ವಲ್ಪ ಮೆಡಿಸನ್ಸ್ನು ಕೂಡ ಯೂಸ್ ಮಾಡೋದ್ರಿಂದ ನಿಮಗೆ ಫಿಶು ಫ್ರೈಸು ಕೂಡ ಹೆಲ್ತಿ ಆಗಿರುತ್ತೆ ಅಂಡ್ ಅದೇ ರೀತಿಯಾಗಿ ಎಗ್ಸು ಕೂಡ ಸ್ವಲ್ಪ ಸೇಫ್ ಆಗಿರುತ್ತೆ. ಬೇರೆ ಎಗ್ಸ್ ಏನು ಫಂಗಸ್ಗೆ ಅಟ್ಯಾಕ್ ಆಗಿರುತ್ತೋ ಸೊ ಆ ಎಗ್ಸ್ ಇಂದ ನಿಮಗೆ ಇದಕ್ಕೆ ಬೇರೆ ಹೆಲ್ತಿ ಎಗ್ಸ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತೀನಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇವಾಗ ಯಾವಾಗ ನೀವು ಮೇಲ್ಸ್ ಅಂಡ್ ಫೀಮೇಲ್ಸ್ ನ ಸಪರೇಟ್ ಮಾಡ್ಬಿಡ್ತೀರಾ, ಅದಾದ್ಮೇಲೆ ಬರೀ ಈ ಟ್ಯಾಂಕ್ ಫುಲ್ಲು ಏನ್ ನಾನು 3 ಫೀಟ್ ಟ್ಯಾಂಕ್ ಇಕ್ಕಿದೀನೋ ಈ ಪಾರ್ಟಿಷನ್ ಗ್ಲಾಸ್ ಕೂಡ ರಿಮೂವ್ ಮಾಡ್ಬಿಡಿ ನೀವು, ಏನಿರಲ್ಲ ಇದು. ಸೊ ಫುಲ್ 3 ಫೀಟ್ ಟ್ಯಾಂಕ್ ನ ಬರೀ ಫ್ರೈಸ್ ಇದೊಂದೇ ಟ್ಯಾಂಕ್ ಅಲ್ಲೇ ಇರಬೇಕು. ಸೊ ಈ ಸಡನ್ ಆಗಿ ಈ ವಾಟರ್ ಇಂದ ಬೇರೆ ವಾಟರ್ ಶಿಫ್ಟ್ ಮಾಡೋದು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಬಿಫೋರ್ ಹ್ಯಾಚಿಂಗ್ ಇದು ಏನಪ್ಪಾ ಬಿಫೋರ್ ಎಗ್ ಹ್ಯಾಚ್ ಆಗೋಕ್ಕೂ ಮುಂಚೆನೆ ಬೇಕಿದ್ರೆ ಈ ಕ್ಲೇ ಪಾಟ್ ನ ತಗೊಂಡೋಗಿ ಬೇರೆ ಟ್ಯಾಂಕ್ ಅಲ್ಲಿ ಶಿಫ್ಟ್ ಮಾಡಿ ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ಒನ್ಸ್ ಹ್ಯಾಚ್ ಔಟ್ ಆದ್ಮೇಲೆ ಆ ಫ್ರೈಸ್ಗೆ ಒಂದೇ ವಾಟರ್ ಇರ್ಬೇಕಾಗುತ್ತೆ. ಸೊ ಸಡನ್ ಆಗಿ ವಾಟರ್ ಚೇಂಜ್ ಮಾಡೋದು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಸಡನ್ ಆಗಿ ವಾಟರ್ ಚೇಂಜ್ ಮಾಡೋದ್ರಿಂದ ಅದಕ್ಕೆ ಬ್ಯಾಕ್ಟೀರಿಯಾ ಬೆನಿಫಿಕೇಶನ್ಸ್ ಪ್ರಾಪರ್ ಆಗಿ ರೀಚ್ ಆಗದಿರಾ ಫಿಶಸ್ ಬೇಗ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಅಪಾರ್ಟ್ ಫ್ರಮ್ ದಟ್ ಇಷ್ಟು ಪ್ರೋಸೆಸ್ ಇರುತ್ತೆ. ಸೊ ಆಫ್ಟರ್ 24 ಅವರ್ಸ್ ನಿಮಗೆ 48 ಅವರ್ಸ್ ಅಲ್ಲೆಲ್ಲ ನಿಮಗೆ ಆರಾಮಾಗಿ ಬ್ಲ್ಯಾಕ್ ಕಲರ್ ಏನ್ ನಾನು ನಿಮ್ಗೆ ತೋರಿಸಿದ್ನೋ ಅದೆಲ್ಲ ನಿಮಗೆ ಪ್ರಾಪರ್ ಆಗಿ ಕಾಣಿಸುತ್ತೆ. ಆಫ್ಟರ್ 48 ಅವರ್ಸ್ ಆದ್ಮೇಲೆ ಈಸಿಲಿ ಒಂದೊಂದು ಎಗ್ಸ್ ಹ್ಯಾಚ್ ಔಟ್ ಆಗಿ ಫ್ರೈಸ್ ಕೆಳಗೆ ಬೀಳಕ್ ಸ್ಟಾರ್ಟ್ ಆಗುತ್ತೆ.
ಸೊ ಏನ್ ಮಾಡಬೇಕು ನೆಕ್ಸ್ಟ್ ನಿಮಗೆ ಏನಪ್ಪಾ ಮಾಡಬೇಕು, ಲೈಕ್ ಫ್ರೈಸ್ ನ ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೇಕು, ಫ್ರೈಸ್ ನ ಯಾವ ರೀತಿಯಾಗಿ ನಾವು ಕೇರ್ ಮಾಡಬೇಕು, ಅಂಡ್ ಅದಕ್ಕೆ ಫೀಡಿಂಗ್ ಪ್ರೋಸೆಸ್ ಏನಿರುತ್ತೆ, ಅದಕ್ಕೆ ಯಾವ ಫೀಡ್ ಮಾಡಿದ್ರೆ ತುಂಬಾ ಒಳ್ಳೇದು, ಯಾವ ಸೈಜಲ್ಲಿ ಯಾವ ಫೀಡ್ ಮಾಡಿದ್ರೆ ತುಂಬಾ ಒಳ್ಳೇದು, ಅಂಡ್ ಯಾವಾಗ ನಾವು ಫೀಡಿಂಗ್ ನ ಚೇಂಜ್ ಮಾಡಬೇಕಾಗುತ್ತೆ, ಆ ಫೀಡಿಂಗ್ ನ ನಾವು ಹೆಂಗೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಬಿಕಾಸ್ ಫ್ರೈಸ್ ತುಂಬಾ ಚಿಕ್ಕದು ಇರುತ್ತೆ, ತುಂಬಾ ಚಿಕ್ಕ ಫ್ರೈಸ್ ಬಂದಿರುತ್ತೆ. ಸೊ ಅದಕ್ಕೆಲ್ಲ ಫೀಡಿಂಗ್ ನಾವು ನಾರ್ಮಲ್ ಪಿಲೆಟ್ಸ್ ಅಥವಾ ಇದೆಲ್ಲ ಕೊಟ್ರೆ ನಡೆಯಲ್ಲ. ಸೊ ಅದಕ್ಕೆ ಆದಂತ ಮೈಕ್ರೋ ಫುಡ್ ಇರುತ್ತೆ. ಸೊ ಮೈಕ್ರೋ ಫುಡ್ಸ್ನೆಲ್ಲ ನಾವು ಫೀಡ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಹೆಂಗ್ ಪ್ರಿಪೇರ್ ಮಾಡಬೇಕು ಅಂಡ್ ಅದೇ ರೀತಿಯಾಗಿ ಯಾವ ರೀತಿ ನಾವು ಫಿಶಸ್ನ ಫ್ರೈಸ್ನ ಕೇರ್ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ಅದು ಬಿಟ್ಟು ಇದ್ರಲ್ಲಿ ಬೇರೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೂ ಕೂಡ ನನಗೆ ಇನ್ಬಾಕ್ಸ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡಿ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಿದ್ದು ಫ್ಲೋರನ್ ಫಿಶ್ ಬಗ್ಗೆ ಅಂತಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.